ಅಂಗಡಿನಲ್ಲಿ ವ್ಯಾಪಾರ ಸ್ವಲ್ಪ ಇತ್ತು ಮೇಡಮ್. ಇವಾಗ ಅಂಗಡಿ ಹೋಯಿತು, ಅಂಗಡಿ ಹೋದ್ಮೇಲೆ ಏನು ವ್ಯಾಪಾರ ಇಲ್ಲ ನೋಡಿ. 500 ರೂಪಾಯಿ 600 ರೂಪಾಯಿಗೆ ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀನಿ. ಇವಾಗ ಬಂದುಬಿಟ್ಟು 150 ರೂಪಾಯಿ 200 ರೂಪಾಯಿ 250ಗೆ ಕೇಳ್ತಾ ಇದ್ದಾರೆ. ಹೆಂಗೆ ಮಾಡಿ? ಫುಟ್ಪಾಟ್ ಅಲ್ವಾ, ಫುಟ್ಪಾಟ್ ಆಯಿತು ಅಂತ ಲೆಕ್ಕ. ಅವತ್ತು ಅಂಗಡಿ ಆಯಿತು ಒಂದು ವ್ಯಾಲ್ಯೂ. ಇವಾಗ ನೀವು ದೊಡ್ಡ ಮಾಲ್ನಲ್ಲಿ ಹೋದರೆ ಹೆಂಗೆ ಇರುತ್ತೆ ಹಂಗೆ ಏನು ಕೇಳಲ್ಲ, ಫಿಕ್ಸೆಡ್ ಪ್ರೈಸ್ ಇರುತ್ತೆ, ತೊಗೊಂಡು ಬರ್ತಾರೆ. ಯಾಕೆಂದರೆ ಅದು ಮಾಲ್ನಲ್ಲಿ ಎಲ್ಲ ದೊಡ್ಡವ್ರು ಹೋಗೋದು, ಚಿಕ್ಕವ್ರು ಹೋಗಲ್ಲ. ಗೊತ್ತಾಗತ್ತಾ? ಇಲ್ಲಿ ಎಲ್ಲ ಬರೋದು ನಿಮಗೆ ಚಿಕ್ಕವರು, ಸ್ವಲ್ಪ ಸ್ವಲ್ಪ ಡೈಲಿ 300 ರೂಪಾಯಿ ಕೂಲಿ ಕೆಲಸ ಮಾಡೋರು ಬರ್ತಾರೆ. ಹಿಂಗೆ ಲಾಸ್ಟ್ನಲ್ಲಿ ನಿಮ್ಗೆ ತೊಗೊಂಡೋಗ್ತಾರೆ, ಕಮ್ಮಿ ಜಾಸ್ತಿ ಕೊಡ್ತಾರಂತೆ. ಇವಾಗ ನೋಡಿದ್ರೆ ಏನು ವ್ಯಾಪಾರ ಅಲ್ಲ, ಬೆಳಗ್ಗೆಯಿಂದ ಬೋನಿ ಇಲ್ಲ ಮೇಡಮ್. ಇವಾಗ ನಾವು ಹೋಗಿಬಿಟ್ಟು ಮನೆಯಲ್ಲಿ ಏನು ಕೊಡೋದು ಕಾಸು, ಇನ್ನೂ ಬೋನಿ ಇಲ್ಲ. ಒಂದು ಟೀ ಕಾಸೂ ಆಗಿಲ್ಲ ಮೇಡಮ್. ಏನು ಮಾಡಬೇಕು ಹೇಳಿ? ಏನಿಲ್ಲ, ಹೂವು ವ್ಯಾಪಾರ, ಅದು ವರಮಹಾಲಕ್ಷ್ಮಿ ವ್ಯಾಪಾರ ಇದೆ, ಹೂವು ವ್ಯಾಪಾರ, ಎಲೆ ವ್ಯಾಪಾರ ಹಂಗೆ ಇರೋದು. ಬಟ್ಟೆ ಏನು ಜಾಸ್ತಿ ತೊಗೊಳ್ಳಲ್ಲ. ಇದು ಯುಗಾದಿ ಇದೆ, ವರಮಹಾಲಕ್ಷ್ಮಿ ಇದು ಯುಗಾದಿ ಇದೆ, ದೀಪಾವಳಿ ಇದೆ, ಹಂಗೆ ಸ್ವಲ್ಪ ನಡೆಯುತ್ತೆ. ಇವಾಗ ವರಮಹಾಲಕ್ಷ್ಮಿಗೆ ಏನು ವ್ಯಾಪಾರ ಇಲ್ಲ. ಇವನು ವ್ಯಾಪಾರ ಹಬ್ಬ ಆಗಿದೆ, ವರಮಹಾಲಕ್ಷ್ಮಿ ಹಬ್ಬ, ಇನ್ನೂ ಬೋನಿ ಇಲ್ಲ. ಹೆಂಗೆ ಮಾಡೋದು ಹೇಳಿ ಮೇಡಮ್? ಸ್ವಲ್ಪ ದೊಡ್ಡವರು ನೋಡ್ಬೇಕು ನಮಗೆ, ಗೊತ್ತಾಯ್ತಾ? ದೊಡ್ಡವರು ಸ್ವಲ್ಪ ನೋಡಿದ್ರೆ ದೇವ್ರೇನೋ ಮಾಡಿ ಅವ್ರ ಮನಸ್ಸಿನಲ್ಲಿ ಆಗಿಬಿಟ್ಟು ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸಾಯಬೇಕು ಮೇಡಮ್ ನಾವು, ಅಷ್ಟೇ, ಬೇರೆ ಏನೂ ಇಲ್ಲ. ಮನೆಯಲ್ಲಿ 6 ಜನ ಇದ್ದಾರೆ, ನಮ್ಮ ಮನೆಯಲ್ಲಿ 6 ಜನ ಇದ್ದಾರೆ ಮೇಡಮ್. ಏನು ಮೇಡಮ್, ಹೆಂಗೆ ಮಾಡ್ಬೇಕು ನೀವೇ ಹೇಳ್ಮಿ ಮೇಡಮ್. ಸ್ವಲ್ಪ ಕಲ್ಸಕ್ಕೆ ಮೇಡಮ್, ಈ ವಯಸ್ಸು ನನಗೆ ಒಂದು 39 ಇಯರ್ಸ್ ಆಗ್ತಾಯಿದೆ. 25 ವರ್ಷ ಇಲ್ಲೇ ಆಗಿಬಿಟ್ಟಿದ್ದೀನಿ. ಇವಾಗ 39 ಇಯರ್ಸ್ ಆಗ್ತಾ ಇದೆ. ಇವಾಗ ಯಾರು ಮೇಡಮ್ ನಮಗೆ ಕೆಲಸಕ್ಕೆ ಇಟ್ಕೊಳ್ತಾರೆ? ಸ್ವಲ್ಪ ದಿನ ನೋಡ್ತೀನಿ, ಇಲ್ಲಾಂದರೆ ಸಾಯ್ತೀನಿ ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಮನೆಯಲ್ಲಿ 6 ಜನ, 3 ಮಕ್ಕಳು ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಹಸ್ಬೆಂಡ್ ವೈಫು, 3 ಮಕ್ಕಳು. ಎಷ್ಟಾಯ್ತು? ಇವಾಗ ತೊಗೊಂಡು ಹೋಗಿದ್ರೆ ಮನೆಗೆ, ಇಲ್ಲಾಂದರೆ ಏನಿಲ್ಲ. ಆಗ್ತಾ ಇದೆ. ಇಲ್ಲ, ಇವಾಗ ಆಗ್ತಾ ಇಲ್ಲ, ಏನಿಲ್ಲ ಮೇಡಮ್. ಬೋನಿ ಇಲ್ಲ ಮೇಡಮ್. ವಿಶ್ವಾಸ ಇದೆಯಾ ಇಲ್ಲೋ ನಿಮಗೆ ಗೊತ್ತಿಲ್ಲ. ಇನ್ನೂ ಬೋನಿ ಇಲ್ಲ. ನಿಂತ್ಕೊಂಡಿದ್ದೀನಿ, ಏನು ಬೋನಿ ಇಲ್ಲ. ಯಾರು ಬಂದರೂ ನೋಡಿ 500 ರೂಪಾಯಿ 400 ರೂಪಾಯಿ 600 ರೂಪಾಯಿ ಡ್ರೆಸ್ಸು ತೊಗೊಂಡು ಬಂದು 150 ರೂಪಾಯಿ ಕೇಳ್ತಾ ಇದ್ದಾರೆ. ಹೆಂಗೆ ಕೊಡೋದು ನಾವು ಮೇಡಮ್? 500 ರೂಪಾಯಿ ಅಸಲು, 150 ಕೇಳಿದ್ರೆ ಹೆಂಗೆ ಮೇಡಮ್ ತೊಗೊಳ್ಳೋದು ನಾವು? ಹೆಂಗೆ ಕೊಡೋದು ಹೇಳಿ? ನೀವು ಹೇಳಿ. ಸ್ವಲ್ಪ ದೊಡ್ಡವರು ಇದ್ದಾರೆ, ಒಂದು ನಂಬಿಕೆ ಇದೆ. ದೊಡ್ಡವರು ಏನೋ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ. ಸ್ವಲ್ಪ ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಮಾಡಿ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಒಂದು ವಿಶ್ವಾಸ ಇರುತ್ತೆ, ಅದು ವಿಶ್ವಾಸ ಮೇಲೆ ಹೋಗ್ಬಿಡಂದ್ರೆ ಸಾಯ್ಬೇಕು, ಒಳ್ಳೆಯದು. ಈ ಜೀವನ ಬೇಡ ನಮ್ಮ, ಆ ಥರ ಆಗಿಬಿಟ್ಟಿದೆ. ಒಂದು ತಿಂಗಳಿನಲ್ಲಿಂದ ಹಂಗೆ ಆಗಿಬಿಟ್ಟಿದೆ. ಏನು ಬೇಜಾರಾಗಿಬಿಟ್ಟಿದೆ. ಯಾವಾಗ ಫೀಲಿಂಗ್ ಸ್ವಲ್ಪ ಇದು ಮಾಡ್ಕೊಂಡು ಯೋಚನೆ ಮಾಡಿದ್ರೆ ಈ ಕಾಲನಲ್ಲಿ ಇದ್ರೆ ವೆಸ್ಟ್. ಒಂದು ಇದ್ದರೆ ಒಂದೇನು ಕಾಸು ಇರಬೇಕು, ಇಲ್ಲಾಂದ್ರೆ ಲಾಭ ಬರಬೇಕು. ಇಲ್ಲಾಂದ್ರೆ ಲಾಭನೇ ಇಲ್ಲಾಂದರೆ ಏನು ಮಾಡ್ತೀರಾ? ಹೆಂಗೆ ಜೀವನ ಮಾಡೋದು ನಾವು? ಇದು ವಿ ಪುರಂ ಅಂತ ಹುಟ್ಟಿದ್ದು ನಾವು 1986ನಲ್ಲಿ ವಿ ಪುರಂ ಹಾಸ್ಪಿಟಲ್ನಲ್ಲಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಇದ್ದೀನಿ ನಾವು. ನೋಡಿ 39 ಇಯರ್ಸ್ ಆಗ್ತಾಯಿದೆ ನನಗೆ. ಇವಾಗ ಇಷ್ಟು ದೂರ ಬಂದುಬಿಟ್ಟು ಇವಾಗ ಎಂಡಿಂಗ್ ಸೀನಲ್ಲಿ ತೆಗಿಬಿಟ್ರೆ ಸ್ವಲ್ಪ ಹೊಟ್ಟೆ ಎಲ್ಲ ನೋವು ಬರುತ್ತೆ ಮೇಡಮ್. ಸ್ವಲ್ಪ ನೋಡಿ ಮೇಡಮ್, ದೊಡ್ಡವ್ರು ಕೇಳಿ. ಕೃಷ್ಣ ಬೈರೇಗೌಡ ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಅಣ್ಣ ಜಮೀರ್ ಅಹಮದ್ ಇದ್ದಾರೆ. ಸ್ವಲ್ಪ ದೊಡ್ಡವರೆಲ್ಲ ಯೋಚನೆ ಮಾಡಿ ಗೊತ್ತಾಯ್ತಾ? ಚಿಕ್ಕವ್ರ ಹೊಟ್ಟೆ ಮೇಲೆ ಹೊಡಿಬೇಡ. ಚಿಕ್ಕವರು, ನಾವೆಲ್ಲ ಚಿಕ್ಕವರು, ಅವರೆಲ್ಲ ದೊಡ್ಡವರು, ಅವರು VIP ಅವರು. ನಾವೆಲ್ಲ ಚಿಕ್ಕವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡ ಮೇಡಮ್, ಹೇಳಿ ಮೇಡಮ್. ನಂಬಿಕೆ ಇದೆ, ಅವ್ರು ಮಾಡಿಕೊಡ್ತಾರೆ. ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮಾಡಿಕೊಡಿ.